ಫುಲ್ ಮಾಡಿ ಅಣ್ಣ. ಸಾಕು ಬಿಡಿ. ನಮಸ್ಕಾರ ಎಲ್ಲರಿಗೂ, ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ಸೊ ಇವಾಗ ನೀವು ತಮಿಳ್ನಾಡಲ್ಲಿ ನೋಡಿದಾಗೆ ನಾವು ಇವತ್ತು ಕೇರಳ ಸೈಡ್ ಹೋಗ್ತಾ ಇದ್ದೀರಿ. ಸೊ ಟೋಟಲ್ 5 days ಪ್ಲ್ಯಾನ್ ಮಾಡಿದ್ದೀರಿ. ಮೇಜರ್ ಕೇರಳ ಪ್ಲೇಸಸ್ ಎಲ್ಲ ಕವರ್ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಸೊ ಮುನ್ನಾರಿಂದ ವರ್ಕಳದಿಂದ ಅಲಪಿ ಟು ವಾಯ್ನಾಡ್ ಟು ಬೆಂಗಳೂರು. ಸೊ ಇದು ಈಗ ಸದ್ಯಕ್ಕೆ ಪ್ಲ್ಯಾನು. ಟೈಮ್ ಆಲ್ಮೋಸ್ಟ್ 4:20 ಆಗಿದೆ. 4 o'clock ಅರೌಂಡು ಮನೆ ಬಿಟ್ಟರೆ. ಸದ್ಯಕ್ಕೆ ಚಂದಾಪುರ ಬಿಟ್ಟು ಸ್ವಲ್ಪ ಮುಂದೆ ಹೋಗ್ತಾ ಇದ್ದೀರಿ. ಎಲ್ಲ ರೆಡಿ ಮಾಡಿಕೊಂಡೆ. ಫ್ಯೂಯಲ್ ಹಾಕ್ಸೋದೇ ಮರ್ತೋಗಿದ್ದೆ, ಅದಕ್ಕೆ ಒಂದು ಫ್ಯೂಯಲ್ ಸ್ಟಾಪ್ ಕೊಟ್ಟು ಫ್ಯೂಯಲ್ ಹಾಕ್ಸ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ ಸದ್ಯಕ್ಕೆ. ಸೊ ನೀವು ನೋಡ್ತಿದ್ದಾಗೆ ಸ್ವಲ್ಪ ಮಾಡಿಫಿಕೇಷನ್ಸ್ ಮಾಡಿಸಿದ್ದೀನಿ ಗಾಡಿಗೆ. ಸೊ ಮುಂದೆ ವಿಂಡ್ಶೀಲ್ಡ್ ಒಂದು ಹಾಕ್ಸಿದೆ, ಹಿಂದಗಡೆ ಲಗೇಜ್ ರ್ಯಾಕ್ ಒಂದು ಹಾಕ್ಸಿದ್ದೀನಿ, ಮತ್ತು ಟ್ಯಾಂಕ್ ಪ್ಯಾಡ್ ಒಂದು ಹಾಕ್ಸಿದ್ದೀನಿ. ಸೊ ಸ್ವಲ್ಪ ಮೈನರ್ ಮಾಡಿಫಿಕೇಷನ್ಸ್ ಮಾಡಿಸಿ ಒಂದು ಜನರಲ್ ಸರ್ವಿಸ್ ಥರ ಮಾಡಿಸಿ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ. ಸೊ ಸದ್ಯಕ್ಕೆ 3000 kilometers ಓಡಿಸಿದ್ದೀನಿ. ಹೈದ್ರಾಬಾದ್ ರೈಡ್ ಆದಮೇಲೆ ಮತ್ತೆ ಎಲ್ಲೂ ಮೇಜರಾಗಿ ಎಲ್ಲೂ ಹೋಗಿಲ್ಲ. ಸೊ ಎಲ್ಲ ಮನೆ ಹತ್ರ ಸುಮ್ಮನೆ ಆಗಿ ಓಡಾಡೋದಷ್ಟೇ. ಸೊ ಇವಾಗ ಆಲ್ಮೋಸ್ಟ್ 3000 kilometers ಆಗಿದೆ. ಈ ರೈಡ್ಗೆ ಹೋಗಿ ಬಂದಮೇಲೆ ಒಂದು ಪ್ರಾಪರ್ ರಿವ್ಯೂ ಮಾಡ್ತೀನಿ ಗಾಡಿದು. ಸೊ ಈಗ ನಾವು ಹೋಗ್ತಿರೋ ರೂಟ್ ಬಂದುಬಿಟ್ಟು ಇಲ್ಲಿಂದ ಹೊಸೂರಿಂದ ಧರ್ಮಪುರಿಯಿಂದ ಸೇಲಂ, ತೇನಿ ಮೇಲೆ ಹೋಗಿ ಹಂಗೆಂಗೋ ಕನೆಕ್ಟ್ ಆಗುತ್ತೆ, ಒಳಗಡೆಯಿಂದ ಕನೆಕ್ಟ್ ಆಗುತ್ತೆ. ಸೊ ನನಗೆ ಸೇಲಂವರೆಗೂ ಗೊತ್ತು. ಸೇಲಂ ಆದಮೇಲೆ ನಾನು ಅದು ನೆಕ್ಸ್ಟ್ ಪ್ರೊಸೀಡಿಂಗ್ ರೂಟಲ್ಲಿ ಯಾವತ್ತೂ ಹೋಗಿಲ್ಲ ನಾನು. ಹೇಳೋದು ಮರ್ತದೆ, ಹೆಲ್ಮೆಟು ಚೇಂಜ್ ಮಾಡಿದೆ. ಸೊ ಹೆಲ್ಮೆಟು ಸೆಟ್ಟೇ ಆಗಲಿಲ್ಲ. ಸೊ ಲಾಸ್ಟ್ ಟೈಮು ಮನೆಗೆ ಬಂದು ಅಷ್ಟೊತ್ತಿಗೆ ಮತ್ತೆ ಸೇಮ್ ಅದೇ ಥರ ಪ್ರಾಬ್ಲಮ್ ಆಗಿತ್ತು. ತಲೆಯೆಲ್ಲ ಸ್ವಲ್ಪ ನಾವು ಬಂದು ಫುಲ್ ಊದ್ಕೊಂಡು ಹೋಗಿತ್ತು. ಸೊ ಅದನ್ನು ಚೇಂಜ್ ಮಾಡಿದೆ. ಹೆಲ್ಮೆಟು ಹೊಸ ತೊಗೊಂಡಿದ್ದೀನಿ. ಸೊ ಯಾವತ್ತು ತೊಗೊಂಡೆ, ಹೆಂಗೆ ಅದನ್ನ ಚೂಸ್ ಮಾಡಿದೆ, ಏನು ಪ್ರಾಬ್ಲಮ್ ಇತ್ತು, ಲೈಕ್ ಹಳೆ ಹೆಲ್ಮೆಟಲ್ಲಿ ಎಕ್ಸಾಕ್ಟಾಗಿ ಏನು ಪ್ರಾಬ್ಲಮ್ ಇತ್ತು, ಈ ಹೆಲ್ಮೆಟಲ್ಲಿ ಅದನ್ನ ಹೆಂಗೆ ರೆಕ್ಟಿಫೈ ಮಾಡಿದೆ. ಸೊ ಸ್ವಲ್ಪ ಎಲ್ಲ ನಾನು ರಿಸರ್ಚ್ ಮಾಡಿ ಈ ಸರಿ ಪ್ರಾಪರಾಗಿ ಶಾಪ್ಗೆ ವಿಸಿಟ್ ಮಾಡಿ ಇದು ತಲೆಗೆ ಸೆಟ್ ಆಗೋ ಥರ ಕರೆಕ್ಟಾಗಿ ತೊಗೊಂಡಿದ್ದೀನಿ. ಹೆಲ್ಮೆಟ್ ಹೆಂಗೆ ಚೂಸ್ ಮಾಡಬೇಕು ಅಂದ್ಬಿಟ್ಟು ನೆಕ್ಸ್ಟ್ ಯಾವಾಗಾದ್ರೂ ಒಂದು ವೀಡಿಯೋದಲ್ಲಿ, ಸಪ್ರೇಟ್ ವೀಡಿಯೋದಲ್ಲಿ ಹಾಗೆ ಈ ಹೆಲ್ಮೆಟ್ ತೊಗೊಂಡ್ರೆ ಹೆಲ್ಮೆಟ್ನ ರಿವ್ಯೂ ಮಾಡಿ ಹಾಕ್ತೀನಿ. ಸೊ ಈ ರೈಡಲ್ಲಿ ನನ್ನ ಜೊತೆ ನನ್ನ ತಮ್ಮನೂ ಜಾಯ್ನ್ ಆಗಿದ್ದಾನೆ. ನೋಡೋಣ ಪಿಲಿಯನ್ ಜೊತೆ ಹೆಂಗಿರುತ್ತೆ ಕಂಫರ್ಟ್ ಅಂತ. ಲಾಸ್ಟ್ ಟೈಮ್ ಹೆಲ್ಮೆಟ್ ಜೊತೆ ಸೀಟು ಸ್ವಲ್ಪ ಪ್ರಾಬ್ಲಮ್ ಅನ್ನಿಸ್ತು. ಸ್ವಲ್ಪ ಜಾಸ್ತಿನೇ ಸಾಫ್ಟ್ವೇರ್ ಸೈಡ್ ಅನ್ನಿಸ್ತು ನನಗೆ. ಸ್ವಲ್ಪ ದೂರ ಹೋದ್ಮೇಲೆ ಅನ್ಕಂಫರ್ಟಬಲ್ ಆಗಿತ್ತು, ಕೂತ್ಕೊಳಕ್ಕಾಗಲಿಲ್ಲ. ನೋಡೋಣ ವಿತ್ ಪಿಲಿಯನ್ ಹೆಂಗಿರುತ್ತೆ ಅಂತ. ನನ್ನ ತಮ್ಮ ಸ್ವಲ್ಪ ಸಣ್ಣಗಿದ್ದಾನೆ, ಅಡ್ಜಸ್ಟ್ ಮಾಡ್ಕೊತಾನೆ ಹಿಂದೆಗಡೆ. ಇಬ್ಬರು ನನ್ನ ಥರ ಸೈಜ್ ಆಗಿಬಿಟ್ಟಿದ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಹಿಂದೆಗಡೆ ಸೀಟ್ ತುಂಬ ಚಿಕ್ಕದು ಕಂಪ್ಯಾರಿಸನ್. ನಾರ್ಮಲಾಗಿ ಎಲ್ಲ ಗಾಡಿಯಲ್ಲೂ ಚಿಕ್ಕದಾಗೇ ಇರುತ್ತೆ. ಓಕೆ, ಸಣ್ಣಗಿರೋರಿಗೆ ಅಡ್ಜಸ್ಟ್ ಆಗುತ್ತೆ. ಡ್ಯೂಕ್ಗೆಲ್ಲ ಕಂಪೇರ್ ಮಾಡಿದ್ರೆ ಸ್ವಲ್ಪ ದೊಡ್ಡದಾಗೇ ಇದೆ. ಸೊ ಪ್ರಾಬ್ಲಮ್ ಇಲ್ಲ ಅನಿಸುತ್ತೆ. ಬಟ್ ನಾನು ಹೇಳ್ದಂಗೆ ಇದೆ, ಸ್ವಲ್ಪ ಸಾಫ್ಟ್ವೇರ್ ಸೈಡ್ ಇದೆ. ಸ್ವಲ್ಪ ಹೊತ್ತಾದಮೇಲೆ ಸ್ವಲ್ಪ ಅನ್ಕಂಫರ್ಟಬಲ್ ಆಗಿ ಅನಿಸುತ್ತೆ. ಈ ರೋಡಲ್ಲಿ ಆ್ಯಕ್ಚುಲಿ ಸನ್ರೈಸ್ ಆ ಥರ ಕಾಣುತ್ತೆ. ಸೊ ಸನ್ರೈಸ್ದು ಒಂದು ಹೈಪರ್ ಲ್ಯಾಪ್ಸ್ ಮಾಡಿ ಆ ಥರ ಸನ್ರೈಸ್ ಆದಮೇಲೆ ಎಲ್ಲ ತೋರಿಸಿಕೊ. ಅಯ್ಯೋ ಈ ರೂಟಲ್ಲಿ ಎಷ್ಟು ಸರಿ ಬಂದರೂ ಏನೋ ಒಂದು ಯೋಚನೆ ಮಾಡ್ಕೊಂಡು ಸ್ಟ್ರೈಟ್ ಹೋಗ್ಬಿಟ್ಟಿರ್ತೀನಿ.
ಟೋಲ್ ದಾಟಿ ಮುಂದೆ ಹೋಗ್ತಾ ಇದ್ದೀರಿ. ಸೊ ಜುಗಾತಿ ಬೆಲೆ ದಾಟಿ ಮುಂದೆ ಹೋಗ್ತಾ ಇದ್ದೀರಿ. ಆ್ಯಕ್ಚುಲಿ ಒಂದು ಹೊಸ ರೂಟ್ ಟ್ರೈ ಮಾಡ್ತಾಯಿದ್ದೀರಿ. ಸೊ ಹೊಸ ರೂಟು ಅಂದರೆ ನನಗೆ ಹೊಸ ರೂಟು. ಸೊ ಈಗ ನಾರ್ಮಲಾಗಿ ನಾವು ಕೃಷ್ಣಗಿರಿ ಮೇಲೆ ಹಂಗೆ ಧರ್ಮಪುರಿ ಮೇಲೆ ಹೋಗ್ಬೇಕಿತ್ತು, ಧರ್ಮಪುರಿಗೆ ಕೃಷ್ಣಗಿರಿ ಮೇಲೆ ಹೋಗಬೇಕಿತ್ತು. ಸೊ ಈಗ ಹೊಸದಾಗಿ ರಾಯಕೋಟೆ ಮೇಲೆ ಯಾವುದೋ ರೂಟ್ ತೋರಿಸ್ತಾ ಇದೆ. ಸೊ ನಾನು ಒಂದು ಸ್ವಲ್ಪ ವೀಡಿಯೋಸ್ ನೋಡಿದ್ದೆ, ರಾಯಕೋಟೆ ಮೇಲೆ ಯಾವುದೋ ಒಂದು ಹೊಸ ರೂಟ್ ಆಗಿದೆ, ಆ ಕಡೆ ಹೊಸ ಹೈವೇ ಆಗಿದೆ ಅಂತ. ಸೊ ಈಗ ಆ ರೂಟಲ್ಲಿ ಹೋಗಿ ಆ ಹೈವೇನ ಟ್ರೈ ಮಾಡೋಣ ಅಂತ ಇದ್ದೀನಿ. ಮ್ಯಾಪಲ್ಲಿ ಕೂಡ ಅದೇ ರೂಟಲ್ಲೇ ತೋರಿಸ್ತಾ ಇದೆ, ನೋಡೋಣ. ಸೊ ಈಗ ಈ ರೂಟಲ್ಲಿ ಹೋದರೆ ನಾವು ಕೃಷ್ಣಗಿರಿ ಸ್ಕಿಪ್ ಮಾಡಿ ಡೈರೆಕ್ಟಾಗಿ ಧರ್ಮಪುರಿ, ಅದೇ ಹೊಸೂರಿಂದ ಡೈರೆಕ್ಟಾಗಿ ಧರ್ಮಪುರಿಗೆ ಹೋಗ್ಬೋದು. ಈ ಗಾಡಿಯಲ್ಲಿ ಇದೇ ತಲೆನೋವು. ಹೆಡ್ಲೈಟ್ ಪರ್ಫಾರ್ಮೆನ್ಸ್ ನಿಮ್ಗೆ ಗೊತ್ತಾಗ್ತಿರ್ಬೋದು ಹೇಗಿದೆ ಅಂತ. ಏನೂ ಕಾಣ್ತಾ ಇಲ್ಲ. ಆದರೂ ಹಾಕಿರೋದು ನಾನು ಹೈಬಿ ಮೇಲೆ ಏನೂ ಕಾಣ್ತಾ ಇಲ್ಲ. ಕತ್ತಲಲ್ಲಿ ಓಡ್ಸೋಕ್ಕೆ ಭಯ ಈ ಗಾಡಿಯಲ್ಲಿ. ಆದ್ರೂ ಸ್ವಲ್ಪ ಲೇಟಾಗೆ ಬಿಡೋಣ ಅಂದ್ಬಿಟ್ಟು 3:30ಗೆ ಬಿಡೋಣ ಅಂದ್ಕೊಂಡಿದ್ದು. ಸೊ 4:30ಗೆ ಬಿಟ್ಟರೆ ಆದ್ರೂ ಇನ್ನೂ ಕತ್ಲಿದೆ. ಸೊ 6 o'clock ಅರೌಂಡ್ ಸನ್ರೈಸ್ ಆಗ್ಬೋದು. ಸಮ್ಮರ್ ಅಲ್ವಾ, ಸ್ವಲ್ಪ ಬೇಗ ಆಗುತ್ತೆ. ನೋಡೋಣ, ಒಂದು 2 hours ಅಡ್ಜಸ್ಟ್ ಮಾಡ್ಕೋಬೇಕು, ಏನು ಮಾಡೋಕ್ಕಾಗಲ್ಲ. ತಮಿಳ್ನಾಡು ಮೇಲೆ ಹೋಗ್ಬೇಕಲ್ವ, ಸೊ ಬಿಸಿಲು ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಬೇಗ ಬಿಡೋಣ ಅಂತ ಪ್ಲ್ಯಾನ್ ಮಾಡಿ ಬೇಗ ಬಿಟ್ಟೆ. ಪ್ಲಸ್ ಸ್ವಲ್ಪ ಬೇಗ ಹೋದರೆ ಏನೋ ಒಂದು ಪ್ಲೇಸ್ 2 ಪ್ಲೇಸು ಕವರ್ ಮಾಡ್ಕೊಬೋದು ಮುನ್ನಾರಲ್ಲಿ. ಆ್ಯಕ್ಚುಲಿ ನಾನು ಮುನ್ನಾರಲ್ಲಿ ಒಂದೇ ನೈಟ್ ಇರ್ತಾರದು. ಸೊ ಈಗ ಹೋಗಿ ನೈಟ್ ಸ್ಟೇ ಆಗಿ ಮತ್ತೆ ನಾಳೆ ಬೆಳಗ್ಗೆ ಹೊರಡಬೇಕು. ಲೈಕ್ ಅದೇ ಚೆಕ್ಔಟ್ ಮಾಡ್ಕೊಂಡು ಹೊರಡಬೇಕು 12 o'clock ಅರೌಂಡು. ಸೊ ಆ ಗ್ಯಾಪಲ್ಲಿ ಎಷ್ಟು ಪ್ಲೇಸ್ ಆಗುತ್ತೋ ಅಷ್ಟು ಪ್ಲೇಸ್ ಕವರ್ ಮಾಡ್ತೀನಿ. ಸೊ ಇದು ಫುಲ್ ಫ್ಲೆಜ್ಡ್ ಟೂರಿಸ್ಟ್ ವಿಸಿಟಿಂಗ್ ಪ್ಲೇಸಸ್ ಎಲ್ಲ ಕವರ್ ಮಾಡೋದಕ್ಕೆ ಆಗೋಲ್ಲ. ಬೈಕಲ್ಲಿ ಹೋಗ್ತಿರೋದ್ರಿಂದ ಜಸ್ಟ್ ನಾನು ಒಂದು ರೈಡ್ ಎಂಜಾಯ್ ಮಾಡಿಕೊಂಡು ಲೈಕ್ ರೂಟು, ಸೀನಿಕ್ ರೂಟ್ಸ್ ಎಲ್ಲ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ ಮೈನ್ ಪ್ಲಾನ್ ಇರೋದು. ಸೊ ನಾನು ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಟೂರಿಸ್ಟ್ ಪ್ಲೇಸಸ್ ಎಲ್ಲ. ಸೊ ಯಾವುದಾದ್ರು ನನ್ನ ಕೈಯಲ್ಲಾಗುತ್ತೋ ಇರೋ ಟೈಮಲ್ಲಿ ಅಷ್ಟು ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇಲ್ಲಿ ಲೆಫ್ಟ್ ತೊಗೊಳೋದಕ್ಕೆ ತೋರಿಸಿದ್ರೆ ಅದೇ ರಾಯಕೋಟೆ ಮೇಲೆ ಹೋಗೋದಕ್ಕೆ ಹೊಸ ರೂಟಲ್ಲಿ. ವಿಡಿಯೋಲ್ಲಿ ನೋಡ್ದಂಗೆ ರೋಡೇನೋ ಚೆನ್ನಾಗೇ ಇತ್ತು. ಆ್ಯಕ್ಚುಲಿ ಸ್ವಲ್ಪ ಹಳೇ ವಿಡಿಯೋ ನೋಡಿದ್ದೆ ನಾನು. ಸೊ ಅದರಲ್ಲಿ ಸ್ವಲ್ಪ ರೋಡ್ ಕನ್ಸ್ಟ್ರಕ್ಷನಲ್ಲಿತ್ತು, ಸ್ವಲ್ಪ ರೋಡ್ ಆಲ್ರೆಡಿ ರೆಡಿಯಾಗಿತ್ತು. ನೋಡೋಣ ಈಗ ಹೆಂಗಾಗಿದೆಯೋ. ಮ್ಯಾಪಲ್ಲಿ ರೆಕಮೆಂಡ್ ಮಾಡ್ತಿದ್ದೆ ಅಂದರೆ ಮೋಸ್ಟ್ಲಿ ರೂಟು ಫುಲ್ ರೆಡಿಯಾಗಿದೆ ಅನಿಸುತ್ತೆ. ಎಲ್ಲೆಲ್ಲ ಆಕಾಶಕ್ಕೆಲ್ಲ ಹೊಡಿತಾ ಇದೆ ಲೈಟು, ರೋಡ್ ಮೇಲೆ ಬೀಳ್ತಾ ಇಲ್ಲ. ಏನು ಲೈಟ್ ಕೊಟ್ಟಿದ್ದಾರೆ ಇದರಲ್ಲಿ. ಇದೇ ಹೈವೇ ಹಿಡಿದು ನಾನು. ಸೊ ಇದು ಆ್ಯಕ್ಚುಲಿ ಹೊಸೂರಿಂದ ರಾಯಕೋಟೆ ಪಾಲಕೋಟ್ ಮೇಲೆ ಧರ್ಮಪುರಿ ಕನೆಕ್ಟ್ ಆಗುತ್ತೆ. ಯಾವುದೋ ಬೀರ್ಚಿರಪಲ್ಲಿ ಅಂತ ಒಂದು ಊರಿಗೆ ಬಂದು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಹೈವೇ ಇದು. ಸೊ ಅಪ್ರಾಕ್ಸಿಮೇಟ್ಲಿ ಹೊಸೂರಿಂದ ಒಂದು 10 ಕಿಲೋಮೀಟ್ರು ಸ್ವಲ್ಪ ರೋಡು ಹಂಗೆ ಇದೆ. ಸಿಂಗಲ್ ಲೈನ್ ರೋಡು, ಸ್ವಲ್ಪ ಕಿತ್ತೋಗಿರೋ ರೋಡು ಎಲ್ಲ ಇದೆ. ಸೊ ಅದಾದಮೇಲೆ ಈ ರೂಟ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ಹೈವೇ ಹೊಸದಿದು. ಸೊ ಇಲ್ಲಿಂದ ಡೈರೆಕ್ಟಾಗಿ ಧರ್ಮಪುರಿವರೆಗೂ ಇದೆ ಹೈವೇ. ನೋಡ್ತೀನಿ, ಇದು ರೂಟ್ ಎಂಡ್ ಆದಮೇಲೆ ಹೇಳ್ತೀನಿ ನಿಮಗೆ ಹೆಂಗಿದೆ ರೂಟು, ಈ ರೂಟಲ್ಲಿ ಬರ್ಬೋದಾ ಇಲ್ವಾ ಅಂತ. ಸೇಲಂ ದಾಟಿ ಒಂದು 100 ಕಿಲೋಮೀಟರ್ಸ್ ಹತ್ತಿರ ಬಂದಿದ್ದೀರಿ. ಸೊ ಇನ್ನು ಮುನ್ನಾರ್ಗೆ 265 ಕಿಲೋಮೀಟರ್ಸ್ ಇದೆ. ಒಂದು ಸಣ್ಣ ವಾಟರ್ ಬ್ರೇಕ್ ತೊಗೊಂಡು ಈಗ ಹೊರಡ್ತಾ ಇದ್ದೀರಿ. ಹೊಸೂರು ಹತ್ರ ರೈಟ್ ಟರ್ನ್ ತೊಗೊಂಡ್ಬಳೆ ಒಂದು 120 ಕಿಲೋಮೀಟರ್ಸ್ ಅಪ್ರಾಕ್ಸಿಮೇಟ್ ಆಗಿದೆ ಹೊಸದು ರೂಟ್ ಅದು. ಸೊ ಸೇಲಮಿಂದ ಒಂದು 10 ಕಿಲೋಮೀಟರ್ ಹಿಂದೆ ಕನೆಕ್ಟ್ ಆಗುತ್ತೆ ಆ ರೂಟಲ್ಲಿ ಬಂದರೆ ನಾವು. ಸೊ ಸೇಮ್ NH44ಗೆ ಅಲ್ಲಿ ಸೇಲಂ ಹಿಂದೆಗಡೆ ಕನೆಕ್ಟ್ ಆಗುತ್ತೆ. ಸೊ ರೂಟ್ ಬಂದ್ಬಿಟ್ಟು ಹೊಸೂರು ಹತ್ರ ರೈಟ್ ಟರ್ನ್ ತೊಗೊಂಡ್ಬಳೆ ಒಂದು
ಅಪ್ರಾಕ್ಸಿಮೇಟಾಗಿ ಒಂದು 30 ಕಿಲೋಮೀಟರ್ಸ್ ಹೈವೇ ಇನ್ನೂ ಕನ್ಸ್ಟ್ರಕ್ಷನಲ್ಲೇ ಇದೆ. ಸೊ ಅವಾಗ ಡಿವಿಯೇಷನ್ಸ್ ಬರ್ತಾ ಇರುತ್ತೆ. ಬೈಪಾಸಸ್ ಇನ್ನೂ ರೆಡಿಯಾಗಿಲ್ಲ, ಊರೊಳಗಡೆಲ್ಲ ಡಿವೈಡ್ ಮಾಡಿರ್ತಾರೆ. ನಾನು ಬೆಳಗ್ಗೆ ಕತ್ಲಲ್ಲಿ ಬಂದಲ್ಲ ಅಲ್ಲಿ, ಸೊ ಅಷ್ಟೊಂದೇನು ಪ್ಲೆಸೆಂಟ್ ಆಗಿರಲಿಲ್ಲ ರೈಡ್. ಅದು ಎಲ್ಲ ಊರೊಳಗಡೆ ಜಾಸ್ತಿ ಡಿವಿಯೇಷನ್ಸ್ ಇತ್ತು. ಸೊ ಒಂದು 30-40 ಕಿಲೋಮೀಟರ್ ರೂಟ್ ಆದಮೇಲೆ ಸೊ ನಾರ್ಮಲ್ ಹೈವೇ ಇದೆ. ಅದಾದಮೇಲೆ ಚೆನ್ನಾಗಿದೆ ಹೈವೇ. ಸೊ ಫುಲ್ ಸ್ಮೂತಾಗಿತ್ತು, ಆರಾಮಾಗಿ 100-120 ಬರ್ಬೋದು. ಸೊ ಅಲ್ಲಿಂದ ಒಂದು NH-44ಗೆ ಕನೆಕ್ಟ್ ಆಗೋ ಒಂದು 70 ಕಿಲೋಮೀಟರ್ಸ್ ಅಪ್ರಾಕ್ಸಿಮೇಟಾಗಿ ಹಿಂದೆಯಿಂದ ರೂಟ್ ಚೆನ್ನಾಗಿದೆ. ಸೊ ಅಲ್ಲಿ ಮಿಕ್ಕಿದ್ದು ಒಂದು 30-40 ಕಿಲೋಮೀಟರ್ಸು ರೂಟು ಅಷ್ಟೊಂದೇನು ಚೆನ್ನಾಗಿಲ್ಲ. ಅದು ಡಿವಿಯೇಷನ್ಸ್ ಬೇರೆ ಹಾಕಿದ್ದಾರೆ, ಅದು ಒಂದೊಂದು ಹತ್ರ ಸರಿಯಾಗಿ ಹಾಕಿದ್ದಾರೆ, ಒಂದೊಂದು ಹತ್ರ ಸರಿಯಾಗಿ ಹಾಕಿಲ್ಲ. ಒಂದು ಹತ್ರ ಅಂತೂ ರೋಡ್ ಮಧ್ಯದಲ್ಲಿ ದೇವಸ್ಥಾನ ಹಂಗೆ ಇದೆ, ಡಿವೈಡ್ರ್ ಹತ್ರ ಆ ಕಡೆ ಒಂದು ಲೈನ್, ಈ ಕಡೆ ಒಂದು ಲೈನು ಫುಲ್ಲು ದೇವಸ್ಥಾನನೇ ಇದೆ. ಅದು ಕತ್ಲಲ್ಲಿ ಕಾಣೋದೇ ಇಲ್ಲ, ಹತ್ರ ಬರೋರು ಕಾಣಲಿಲ್ಲ ಅದು. ಸೊ ಮೋಸ್ಟ್ಲಿ ದೇವಸ್ಥಾನ ಹೊಡಿಯೋದಕ್ಕೇನು ಪರ್ಮಿಷನ್ ಕೊಟ್ಟಿಲ್ಲ ಅನ್ಸುತ್ತೆ. ಅದರಲ್ಲೇನು ಮಾರ್ಕಿಂಗ್ ಇಲ್ಲ, ಏನಿಲ್ಲ, ವಾರ್ನಿಂಗ್ ಸೈನ್ಸು ಇಲ್ಲ, ಏನಿಲ್ಲ. ಹತ್ರವರೆಗೂ ಕಾಣಲೇ ಇಲ್ಲ ದೇವಸ್ಥಾನ, ಅದು ರೋಡ್ ಮಧ್ಯದಲ್ಲೇ ಇದೆ ಅದು. ಸೊ ಆ್ಯಸ್ ಆಫ್ ಏಪ್ರಿಲ್ 2025 ಅದಿನ್ನೂ ರೋಡ್ ಕನ್ಸ್ಟ್ರಕ್ಷನಲ್ಲೇ ಇದೆ. ಸೊ ಮಾರ್ನಿಂಗ್ ಟೈಮ್ಸ್ ಬೇಕಾದ್ರೆ ಬರ್ಬೋದು, ಬಟ್ ನೈಟ್ ಟೈಮ್ಸ್ ಅವಾಯ್ಡ್ ಮಾಡಿ. ಸೊ ಸ್ವಲ್ಪ ಡಿವಿಯೇಷನ್ಸು, ಸ್ವಲ್ಪ ರೋಡು ಅಷ್ಟೊಂದು ಸೇಫಾಗಿಲ್ಲ. ರೋಡ್ ಅದು ತುಂಬ ಹಳ್ಳ, ಡಿವಿಯೇಷನ್ಸ್ ಜಾಸ್ತಿ ಇದೆ, ಮಾರ್ಕಿಂಗ್ ಸರಿಯಾಗಿಲ್ಲ. ಸಡನ್ನಾಗಿ ರೋಡ್ ಎಂಡ್ ಆಗುತ್ತೆ, ಸಡನ್ನಾಗಿ ರೋಡು ಸಿಂಗಲ್ ಲೈನ್ ಆಗ್ಬಿಡುತ್ತೆ. ಸೊ ಸ್ವಲ್ಪ ನೋಡಿಕೊಂಡು ಬರೋದು ಒಳ್ಳೆಯದು. ನಾನು ಈ ಥರದ್ದೆಲ್ಲ ಅವಾಯ್ಡ್ ಮಾಡೋಣ ಅಂದ್ಕೊಂಡೆ. ಫಸ್ಟೇ ChatGPTನ ಕೇಳಿ ಬೆಸ್ಟ್ ರೂಟ್ ಯಾವುದು ಅಂತ ನೋಡಿ ಈ ರೂಟಲ್ಲಿ ಬಂದಿದ್ದು. ಸರಿ, ಅದು ಹೊಸ ರೂಟ್ ಅಲ್ವಾ, ಒಂದು ಸರಿ ಟ್ರೈ ಮಾಡೋಣ ಅಂತ ಆ ಕಡೆ ಹೋದೆ. ಅದು ನೋಡಿದ್ರೆ ಈ ಥರ ಆಯಿತು. ಓಕೆ, ಪರವಾಗಿಲ್ಲ. ಸ್ವಲ್ಪ ಕತ್ಲಾಗಿದ್ದರಿಂದ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಲೈಟ್ ಬೇರೆ ಅಷ್ಟೊಂದು ಥ್ರೋ ಇರಲಿಲ್ವಲ್ಲ, ಸೊ ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅದಾದಮೇಲೆ ರೋಡ್ ಮಾತ್ರ ಸಕ್ಕತ್ತಾಗಿತ್ತು. ಆಲ್ಮೋಸ್ಟ್ ಒಂದು 70 ಕಿಲೋಮೀಟರ್ಸು ಈ NH-44 ಕನೆಕ್ಟ್ ಆಗೋವರೆಗೂ ಸಕ್ಕತ್ತಾಗಿತ್ತು ರೋಡ್ ಅದು. ಸೊ ಇನ್ನೊಂದು 100 ಕಿಲೋಮೀಟರ್ಸ್ ಚೇಂಜ್ ಎಷ್ಟೋ ಇದೆ ದಿಂಡಿಗಲ್ಗೆ. ಸೊ ದಿಂಡಿಗಲ್ ಹತ್ರ ಹೋಗಿ ಅಲ್ಲಿ ಸ್ಟಾಪ್ ಕೊಟ್ಟು ಬ್ರೇಕ್ಫಾಸ್ಟ್ ಮುಗಿಸಿ ಅಲ್ಲಿಂದ ಮತ್ತೆ ಬಿಡೋಣ ಅಂತ ಇದ್ದೀರಿ. ಸೊ ಯೂಶ್ವಲಾಗಿ ಮುನ್ನಾರ್ಗೆ ಹೋಗ್ಬೇಕಂದ್ರೆ ಈ ಅಣ್ಣಾಮಲೈ ಟೈಗರ್ ರಿಸರ್ವ್ ಮೇಲೆ ಹೋಗ್ತಾರೆ. ಸೊ ಇವತ್ತು ನಾವು ಆ ರೂಟ್ನ ಅವಾಯ್ಡ್ ಮಾಡಿ ಈ ಕಡೆ ತೇನಿ ಮೇಲೆ ಹೋಗ್ತಾಯಿದ್ದೀರಿ. ಸೊ ದಿಂಡಿಗಲ್ ತೇನಿ ಮೇಲೆ ಹೋಗಿ ಲೈಕ್ ಮುನ್ನಾರ್ ಹತ್ರ ಕನೆಕ್ಟ್ ಆಗತ್ತಿದ್ದು ರೋಡು. ಸೊ ಈ ರೋಡು ನಾನು ಯಾವ ವ್ಲಾಗ್ಸಲ್ಲೂ ನೋಡಿಲ್ಲ, ಈ ರೋಡ್ ಹೆಂಗಿದೆ ಅಂತಲೂ ಗೊತ್ತಿಲ್ಲ. ಸೊ ಅದೇ ನಾನು ಹೇಳ್ದಂಗೆ ChatGPTನ ಕೇಳಿದ್ದಕ್ಕೆ ಈ ರೋಡು ಚೆನ್ನಾಗಿದೆ ಅಂತ ಸಜೆಸ್ಟ್ ಮಾಡ್ತು. ಅದು ಹೋಗ್ಲಿ ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಸೊ ನನಗೆ ಮ್ಯಾಪಲ್ಲಿ ಅಣ್ಣಾಮಲೈ ರೂಟೇ ತೋರಿಸ್ತಿತ್ತು, ಅಣ್ಣಾಮಲೈ ರಿಸರ್ವ್ ಫಾರೆಸ್ಟ್ ಒಳಗಡೆಯಿಂದ ಹೋಗಿ ಹಂಗೆ ಹೋಗಬೇಕು ಅಂತ. ಸೊ ನಾನು ಸ್ವಲ್ಪ ಮುನ್ನಾರ್ ಆಚೆ ಕಡೆನೇ ಸ್ಟೇ ತೊಗೊಂಡಿದ್ದೀನಿ. ಸೊ ಅಲ್ಲಿಂದ ಏನೇನು ಪ್ಲೇಸಸ್ ಸಿಗುತ್ತೋ ಅದನ್ನೆಲ್ಲ ಕವರ್ ಮಾಡ್ಕೊಂಡು ಹಂಗೆ ಹೋಗೋಣ ಅಂತ. ಇವಾಗ ಮುನ್ನಾರ್ ಒಳಗಡೆ ಏನಾದರೂ ಹೋದರೆ ಸ್ವಲ್ಪ ಸಮರ್ ಟೈಮ್ ಅಲ್ವಾ, ಜನ ಜಾಸ್ತಿ ಇರ್ತಾರೆ, ಟ್ರಾಫಿಕ್ ಇರುತ್ತೆ. ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಈ ಕಡೆಯಿಂದ ಹೋಗ್ತಾಯಿದ್ದೀನಿ. ಟೈಮ್ ಈಗ ಅರೌಂಡು 8 o'clock ಆಗ್ತಾಯಿದೆ. ಇವಾಗಲೇ ಬಿಸಿ ಸ್ಟಾರ್ಟ್ ಆಗಿಬಿಟ್ಟಿದೆ. ನಾವು ಇದನ್ನೆಲ್ಲ ಅವಾಯ್ಡ್ ಮಾಡೋಣ ಅಂದ್ಬಿಟ್ಟೆ ಬೇಗ ಬಿಡೋದಕ್ಕೆ ಟ್ರೈ ಮಾಡಿದ್ರೆ 3:30 ಬಿಡೋಣ ಅಂದ್ಕೊಂಡ್ರೆ, ಬಟ್ 4 ಗಂಟೆ ಆಗೋಯ್ತು ನಾವು ಮನೆ ಬಿಡೋಷ್ಟೊತ್ತಿಗೆ. ಸೊ 4 ಗಂಟೆಗೆ ಬಿಟ್ಟು ಅರೌಂಡ್ 8 o'clockಗೆ ಸೇಲಂ ದಾಟಿ ಒಂದು 100 ಕಿಲೋಮೀಟರ್ಸ್ ಬಂದಿದ್ದೀರಿ. ಸೊ ಈಗಲೇ 8 ಗಂಟೆಗೆ ಬಿಸಿ ಆಗ್ತಿದೆ. ಇನ್ನು ಮುಂದೆ ಹೋಗ್ತಾ ಹೆಂಗೋ ಗೊತ್ತಿಲ್ಲ. ಆದಷ್ಟು ಒಂದು 11 o'clock ಸ್ವಲ್ಪ ಮಧ್ಯಾಹ್ನ ಆಗೋಷ್ಟೊತ್ತಿಗೆ ಮುನ್ನಾರ್ ರೀಚ್ ಆಗಿಬಿಟ್ರೆ ಸ್ವಲ್ಪ ಪ್ಲೆಸೆಂಟ್ ಆಗಿರುತ್ತೆ ಅನ್ಸುತ್ತೆ ಅಲ್ಲಿ ವೆದರ್ ಫೋರ್ಕಾಸ್ಟ್ ಚೆಕ್ ಮಾಡಿದಾಗ. ಟೆಂಪ್ರೇಚರ್ಸ್ ಏನೋ ಅರೌಂಡ್ 20ನೇ ಇತ್ತು, 15 to 20 ಬೆಳಗ್ಗೆ ರಾತ್ರಿ ಎಲ್ಲ ಸೇರಿಸಿದ್ರೆ. ಬಟ್ ಹ್ಯೂಮಿಡಿಟಿ ಸ್ವಲ್ಪ ಜಾಸ್ತಿ ಇತ್ತು. ಸೊ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಹೆಂಗಿದೆ ಅಂತ. ಗಾಡಿ ಓಡಿಸಿದ್ರೆ ಏನು ಅಷ್ಟೊಂದು ಗೊತ್ತಾಗ್ತಿಲ್ಲ, ಬಟ್ ಅಲ್ಲಿ ಇಳಿಸಿದಾಗ ಸ್ವಲ್ಪ ಸೆಕೆ ಅನಿಸಿತ್ತು. ಈಗ ಸ್ವಲ್ಪ ಪರವಾಗಿಲ್ಲ, ಗಾಳಿ ಬರ್ತಿದೆ.
ஃபுல்ண்ணா. அவ்வளோ ಓಕೆ. ಇದು ನನ್ನ ಲಗೇಜ್ ಸೆಟಪ್ಪು. ಹೇಳ್ದಂಗೆ ಇಲ್ಲೊಂದು ರ್ಯಾಕ್ ಹಾಕ್ಸಿದ್ದೀನಿ. ಸೊ ರ್ಯಾಕ್ ಮೇಲೆ ಬ್ಯಾಗ್ಗೆ ರೈನ್ ಕೋಟ್ ಹಾಕಿ ಬಂಜಿ ಕಾರ್ಡಲ್ಲಿ ಟೈ ಮಾಡಿದ್ದೀನಿ. ಆ್ಯಕ್ಚುಲಿ ಫ್ಲೆಕ್ಸಿಬಲ್ ಬಂಜಿ ಕಾರ್ಡು ಅಮೆಝಾನಲ್ಲಿ 3 ಸೆಟ್ ಸಿಗುತ್ತೊಂದು. ಸೊ ಅದು ಲಾಸ್ಟ್ 2 ಇಯರ್ಸ್ ಬೇಕೆ ಹೋಗೋ ತೊಗೊಂಡಿದ್ದೆ. ಆ 3ರಲ್ಲಿ ಒಂದು ಉಳಿದಿದೆ. ಇದು ಹೊಸ್ದಾಗಿ ಹಾಕಿರೋ ವಿಂಡ್ಶೀಲ್ಡು. ಬರ್ತಾ ದಾರಿಯಲ್ಲಿ ಬೆಳಗ್ಗೆ ಸೊಳ್ಳೆ ಮತ್ತು ಚಿಕ್ಕ ಚಿಕ್ಕ ಹುಳಗಳು ತುಂಬ ಉಂಬಿಡಿತು. ಇದ್ರ ಮೇಲೆ ಹೆಲ್ಮೆಟ್ ವೈಸರ್ ಮೇಲೆ ಇಲ್ಲಿ ಎಲ್ಲ ಬರೆಯದೆ. ಸದ್ಯಕ್ಕೆ ಇಲ್ಲಿ ಯಾವ ಊರು ಅಂತ ಗೊತ್ತಿಲ್ಲ. ಇದು ಫ್ಯೂಯಲ್ ಖಾಲಿಯಾಗಿತ್ತು ಅಂದ್ಬಿಟ್ಟು ಫ್ಯೂಯಲ್ ಹಾಕ್ಸೋದಕ್ಕೆ ನಿಲ್ಲಿಸಿ ತಮ್ಮ ವಾಶ್ರೂಮ್ಗೆ ಹೋಗಿದ್ದಾನೆ. ಫೋನ್ ಬರೋದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಇಬ್ಬರದ್ದು ಬಟ್ಟೆ ಇದರಲ್ಲಿದೆ, ಪ್ಲಸ್ ಇದರಲ್ಲಿ ಸ್ವಲ್ಪ ಬಟ್ಟೆ ಮತ್ತು ಕ್ಯಾಮ್ರಾಗೆ ಬೇಕಾಗಿರೋದು ಇದರಲ್ಲಿ ಟ್ಯಾಂಕ್ ಬ್ಯಾಗಲ್ಲಿ ಕ್ಯಾಮ್ರಾ ಆ್ಯಂಡ್ ಸ್ವಲ್ಪ ಬೇಗ ಬೇಕಾಗಿರೋ ಐಟಮ್ಸ್ ಇದೆ. ಹೌದಮ್ಮ. ಫ್ಯೂಯಲ್ ಹಾಕ್ಸ್ಕೊಂಡು ಮುಂದೆ ಹೊರಡ್ತಾ ಇದ್ದೀರಿ ಸದ್ಯಕ್ಕೆ. ಸೊ ದಿಡ್ಡಿಗಲ್ಲಿ ಇನ್ನೂ ಒಂದು 60-70 ಕಿಲೋಮೀಟರ್ಸ್ ಹತ್ತಿರ ಇದೆ. ಫ್ಯೂಯಲ್ಲು ಅರೌಂಡ್ ಒಂದು 11 ಲೀಟರ್ಸ್ ಹಿಡಿಸ್ತು. ರಿಸರ್ವ್ ಬಂದಿತ್ತು ಅಂತ ಹಾಕ್ಸಿದೆ. ಸೊ ಅರೌಂಡ್ 300 ಔಟ್ ಕಿಲೋಮೀಟರ್ಸ್ಗೆ 11 ಲೀಟರ್ಸ್ ತೊಗೊಂಡಿದ್ದೆ. ಅದೇ ನಾರ್ಮಲ್ 26-27 ರೇಂಜಲ್ಲೇ ಕೊಟ್ಟಿದೆ ಮೈಲೇಜ್. ಮತ್ತು ಸೊ ಹೈವೇ ಫಿಕ್ಸ್ ಆಗ್ಬಿಟ್ಟಿದ್ದೀನಿ 26 ಅದಕ್ಕೆ ಮೇಲೆ ಕೊಡಲ್ಲ ಅಂತ. ಸೊ ಈಗ ಘಾಟ್ ಸೆಕ್ಷನಲ್ಲಿ ಹೆಂಗೆ ಕೊಡುತ್ತೆ ಅಂದ್ಬಿಟ್ಟು ನಾಳೆ ಚೆಕ್ ಮಾಡಬೇಕು. ಕಿಚನ್ ಜಸ್ಟ್ ಬ್ರೇಕ್ಫಾಸ್ಟ್ ಅಂದರೆ ಹೊರಡ್ತಾ ಇದ್ದೀರಿ. ಯಾವುದೋ ಒಂದು ಟಿ ಕಿಚನ್ ಅಂತ ಯಾವುದೋ ಇತ್ತು. ಪರೋಟ, ಇಡ್ಲಿ, ಒಂದು ಆಮ್ಲೆಟ್ ತಿಂದ್ಬಿಟ್ಟು ಹೊರಡ್ತಾ ಇದ್ದೀರಿ. ದಿಂಡಿಗಲ್ ದಾಟಿ ಸ್ವಲ್ಪ ಮುಂದೆ ಬಂದು ಇಲ್ಲಿ ಸ್ಟಾಪ್ ಕೊಟ್ಟಿದ್ರಿ. ಫೋಟೋ ಡಿಸೆಂಟಾಗಿತ್ತು. ಸೊ ಇಲ್ಲಿಂದ ಇನ್ನೂ 151 ಕಿಲೋಮೀಟರ್ಸ್ ಇದೆ. ಅರೈವಲ್ ಟೈಮು 1 ಗಂಟೆ ತೋರಿಸ್ತಾ ಇದೆ. ಹೆಚ್ಚು ಕಮ್ಮಿ ಆ ಟೈಮ್ಗೆ ಹೋಗ್ತೀನಿ ಅನಿಸುತ್ತೆ. ಇಲ್ಲಿಂದ ಯಾವುದೋ ಬೇರೆ ಹೈವೇಗೆ ಕನೆಕ್ಟ್ ಆಗೋದಕ್ಕೆ ಊರೊಳಗಡೆಯಿಂದ ತೋರಿಸ್ತಾ ಇದೆ. ಇಲ್ಲಿಂದ ಹೋಗಬೇಕು. ಸೊ 2 ಕಿಲೋಮೀಟರ್ಸ್ ಆದಮೇಲೆ ಯಾವುದೋ ಬೇರೆ ರೋಡಿಗೆ ಕನೆಕ್ಟ್ ಆಗ್ತಿದೆ. ಟೈಮ್ 10 ಗಂಟೆ ಆಗ್ತಿದೆ ಈಗ. ಹೆವಿ ಬಿಸಿಲು. ಗಾಡಿ ನಿಲ್ಲಿಸಿದ್ರೆ ಸಾಕು ಹಾಗೆ ತಲೆ ಮೇಲಿಂದ ನೀರು ಬರ್ತಾ ಇದೆ. ಗಾಡಿಯಲ್ಲಿ ಇದ್ದಷ್ಟು ಹೊತ್ತು ಸ್ವಲ್ಪ ಪರವಾಗಿಲ್ಲ. ಗಾಡಿ ನಿಲ್ಲಿಸಿದ್ರೆ ಸಾಕು ಫುಲ್ ಸೆಕೆ ನೀರು ಕಿತ್ಕೊಂಡ್ಬರ್ತಾಯಿದೆ. ನಾನು 12 ಗಂಟೆವರೆಗೂ ಬಿಸಿಲಿರಲ್ಲ. 12 ಗಂಟೆ ಆದಮೇಲೆ ಬಿಸಿಲಿರುತ್ತೆ. 12 ಗಂಟೆ ಅಷ್ಟೊತ್ತಿಗೆ ಕೇರಳ ಬಾರ್ಡ್ರ್ ಕ್ರಾಸ್ ಮಾಡಿದರೆ ಸ್ವಲ್ಪ ತಣ್ಣಗಿರುತ್ತೆ ಆ ಸೈಡು ಅಂದ್ಕೊಂಡಿದ್ದೆ. ಇದು ನೋಡಿದ್ರೆ 8 ಗಂಟೆಗೆ ಬಿಸಿಲು ಸ್ಟಾರ್ಟ್ ಆಗಿದೆ ಇಲ್ಲಿ. ಫಸ್ಟ್ ವಾಟರ್ ಬ್ರೇಕ್ ಕೊಟ್ಟಾಗಲೂ ಸ್ವಲ್ಪ ಬಿಸಿ ಬಿಸಿ ಇತ್ತು. ಈಗ ಸ್ವಲ್ಪ ಜಾಸ್ತಿನೇ ಬಿಸಿಲು ಬರ್ತಿದೆ. ಈಗ ನಾನು ಹೋಗಿದ್ದ ಹೋಟ್ಲಲ್ಲಿ ಒಂಚೂರು ಇಂಗ್ಲೀಷೇ ಯೂಸ್ ಮಾಡಿರಲಿಲ್ಲ. ಎಲ್ಲೂ ಹ್ಯಾಂಡ್ ವಾಶ್ ಅಂತ ಬರೆಯೋದಕ್ಕಿಂತ ಹಿಡಿದು ಮೆನ್ಯೂಲ್ ಕೂಡ ಒಂದು ಅಕ್ಷರ ಇಂಗ್ಲೀಷ್ ಇರಲಿಲ್ಲ. ಎಲ್ಲ ಅವ್ರನ್ನ ಕೇಳಿ ತಿಳ್ಕೊಂಡು ಆರ್ಡ್ರ್ ಮಾಡಿದ್ರು. ಎಲ್ಲ ತಮಿಳಲ್ಲೇ ಇದೆ.
ಸೊ ಈ ರೋಡು ತೇನಿ ಹತ್ರ ಎಲ್ಲ ಕನೆಕ್ಟ್ ಆಗುತ್ತೆ. ತೇನಿ ಹತ್ರದಿಂದ ನಾರ್ಮಲ್ ಒಂದೇ ರೈಟ್ ತೊಗೊಂಡು ಹೋಗಬೇಕು ಒಳಗಡೆಗೆ. ಸೊ ಫ್ಯೂಲ್ ಇನ್ನೇನು ಬೇಕಾಗಿಲ್ಲ. ಮೋಸ್ಟ್ಲಿ ರೂಮ್ ಹೋಗೋವರೆಗೂ ಇದೇ ಆಗುತ್ತೆ. ಇನ್ನು 150 ಕಿಲೋಮೀಟರ್ಸ್ ಅಲ್ವಾ, ಆರಾಮ್ ಮ್ಯಾನೇಜ್ ಮಾಡ್ಬೋದು. ಸೊ ಇವತ್ತು ಅಲ್ಲಿ ಹೋಗಿ ಅಲ್ಲಿ ಸುತ್ತಾಡೋದಕ್ಕೆ ಎಲ್ಲದಕ್ಕೂ ಫ್ಯೂಲಿ ಹೋಗಿರೋದು ಸಾಕಾಗುತ್ತೆ. ಮೋಸ್ಟ್ಲಿ ನಾಳೆ ಬೆಳಗ್ಗೆ ಹೋಗ್ಬೇಕಾದ್ರೆ ಹಾಕ್ಸ್ಕೋಬೇಕಾಗತ್ತೆ. ಇಲ್ಲಿ ಫ್ಯೂಯಲ್ ರೇಟು 101 ಚೇಂಜ್ ಎಷ್ಟಾಯಿತು. ಕೇರಳದಲ್ಲಿ ಎಷ್ಟಿದೆಯೋ ಗೊತ್ತಿಲ್ಲ. ಹೈದ್ರಾಬಾದ್ ರೂಟ್ ಕಂಪೇರ್ ಮಾಡಿದ್ರೆ ಇದೆಷ್ಟೋ ಪರವಾಗಿಲ್ಲ. ಹೈದ್ರಾಬಾದ್ ರೂಟ್ ಅಂತೂ ವರ್ಸ್ಟಾಗಿತ್ತು. ಅಂದರೆ ರೋಡ್ಸ್ ಎಲ್ಲ ಚೆನ್ನಾಗೇ ಇತ್ತು, ಓಡಿಸೋದಕ್ಕೆ ಮಾತ್ರ ಹೆವಿ ಬೋರಿಂಗ್ ರೂಟ್ ಅದು. ನಾನು ಹೈದ್ರಾಬಾದ್ ಸೀರೀಸ್ ನೀವು ನೋಡಿಲ್ಲ ಅಂದರೆ ಮೇಲೆ ಐ ಬಟನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ. ಹೆಂಗೆ ಫ್ಯೂಯಲ್ ಎಷ್ಟು ಖರ್ಚಾಯಿತು, ಗಾಡಿ ಪರ್ಫಾರ್ಮೆನ್ಸ್ ಹೆಂಗಿತ್ತು, ರೂಟ್ ಹೆಂಗಿತ್ತು ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನಾನು ಕೇರಳ ಯಾವತ್ತೂ ಹೋಗಿಲ್ಲ, ಇದೆ ಫಸ್ಟ್ ಟೈಮ್ ಹೋಗ್ತಿರೋದು. ನೋಡೋಣ ಹೆಂಗಿರುತ್ತೋ. ಗಾಡ್ಸ್ ಓನ್ ಕಂಟ್ರಿ. ರೋಡೆಲ್ಲ ಎತ್ತುಗಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಏನು ಗೊತ್ತಿದೆ, ಇಷ್ಟೊಂದಿದೆ ಇಲ್ಲಿ. ಒಂದು 100-200 ಮೇಲೆ ಇದ್ದಂಗಿದೆ. ಫುಲ್ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದ್ದಾರೆ ಇವರೇ. ಈ ಥರ ನಾನು ಎಲ್ಲೂ ನೋಡಿರಲಿಲ್ಲ. ಇನ್ನು ಕುರಿಗಳು ನೋಡಿದ್ದೆ, ಅದು ಇಷ್ಟೊಂದು ಯಾವತ್ತೂ ನೋಡಿಲ್ಲ. ಓಕೆ, ಇಲ್ಲೇ ರೈಟ್ ತೊಗೊಂಡು ಕರ್ಕೊಂಡು ಹೋಗ್ತಿದ್ದಾರೆ. ಒಳ್ಳೆ ಜಸ್ಟ್ ರೋಡ್ ಕ್ರಾಸಿಂಗ್. ನಾನು ರೋಡಲ್ಲೆಲ್ಲ ನಡ್ಸ್ಕೊಂಡು ಹೋಗ್ತಾರೆ ನನಗೆ ಪೂರ್ತಿ ಅಂದ್ಕೊಂಡೆ. ಕುರಿ ಮಂದಿನ ನೋಡಿದ್ದೆ, ಅದನ್ನು ಇಷ್ಟೊಂದು ಕುರಿಗಳು ಕೂಡ ಒಟ್ಟಿಗೆ ಯಾವತ್ತೂ ನೋಡಿರಲಿಲ್ಲ. ಇದು ಎತ್ತುಗಳು ಬೇರೆ ಎಷ್ಟೊಂದಿದೆ, ಒಂಥರ ಹೊಸ ಎಕ್ಸ್ಪೀರಿಯನ್ಸ್. ನಾನು ಫೀಲ್ಡ್ ಮೇಲೆ ಕೂಡ ಯಾವತ್ತೂ ಇಷ್ಟೊಂದು ನೋಡಿರಲಿಲ್ಲ, ರೋಡ್ ಮೇಲೆ ನೋಡ್ಬೋಟೆ ಇವತ್ತು. 2 hours 45 minutes ತೋರಿಸ್ತಿದೆ. 47 minutes, 131 kilometers. ಸ್ವಲ್ಪ ವೆದರ್ ಕೂಲರ್ ಸೈಡ್ ಹೋಗ್ತಾ ಇದೆ. ಹಿಂದೆಗಡೆ ಬೋರ್ಡಲ್ಲಿ ಇನ್ನು ಮುನ್ನಾರ್ಗೆ 70 kilometers ಅಂತ ಹಾಕಿತ್ತು. ಮ್ಯಾಪಲ್ಲಿ ಸ್ಟೇಗೆ 64 kilometers ಅಂತ ತೋರಿಸ್ತಿದೆ. ಬಾರ್ಡರ್ ದಾಟಿದ್ದೆ, ಫುಲ್ಲು ಕಿತ್ತೋಗಿರೋ ರೋಡ್ಗಳು ಸ್ಟಾರ್ಟ್ ಆಯಿತು. ಒಂದು ಫ್ಲೈಓವರ್ ಬೇರೆ ಕಟ್ತಾ ಇದ್ದಾರೆ, ಮೋಸ್ಟ್ಲಿ ಇದಕ್ಕೆ ಅನಿಸುತ್ತೆ. ಯಾವುದೋ ಮುಂತಲ್ ಫಾರೆಸ್ಟ್ ಚೆಕ್ ಪೋಸ್ಟ್ ಅಂತಿತ್ತು, ಅದನ್ನ ಕ್ರಾಸ್ ಮಾಡಿ ಹೋಗ್ತಾ ಇದ್ದೀರಿ ಸದ್ಯಕ್ಕೆ. ಇನ್ನು 58 kilometers ಇದೆ. ಟ್ವಿಸ್ಟ್ ಸ್ಟಾರ್ಟ್ ಆಯಿತು. ಇಲ್ಲಿ ಓಡಿಸೋದಕ್ಕೆ ಸಕ್ಕತ್ತಾಗಿರುತ್ತೆ, ಬಟ್ ಸ್ವಲ್ಪ ಹುಷಾರಾಗಿ ಹೋಗಬೇಕು. ನಂಬರ್ ಪ್ಲೇಟ್ ಯಾರು ಕಾಣಬಾರ್ದು ಅಂದ್ಬಿಟ್ಟು ಫುಲ್ ನೀಟಾಗಿ ಮುಚ್ಚಿಟ್ಬಿಟ್ಟಿದ್ದಾನೆ.
ಕೆಳಗೆ ಹೇಗಿದೆ ವ್ಯೂಸು, ಮೇಲೆ ಹೋದರೆ ಏನು ಹೆಂಗಿರೋದು ನೋಡಬೇಕು. ಸಕ್ಕತ್ತಾಗಿದೆ. ಜಿಂಕೆಗಳು ಕ್ರಾಸ್ ಮಾಡುತ್ತಂತೆ, ನೋಡ್ಕೊಂಡು ಹೋಗ್ಬೇಕು. ಯಾರೋ ಆಮ್ಲೆಟ್ ಹಾಕ್ತಾಯಿದ್ದಾರೆ. ಹದಿನೇಳು ಏರ್ ಪಿನ್ ಬೆಂಡ್ಸ್ ಇದೆ ಅಂತ ಹಾಕಿದ್ದಾರೆ ಅಲ್ಲಿ. ಸೊ 17 ಫಸ್ಟ್ ಒನ್ ಕ್ರಾಸ್ ಮಾಡಿದ್ರಿ. Second hairpin bend out of 17. Three out of 17. 4 out of 17. ವ್ಯೂ ಮಾತ್ರ ಸಕ್ಕತ್ತಾಗಿದೆ. ತಿರ್ಗಾಕಿಲ್ಲ, ಹಂಗೆ ಒಂದು ಟರ್ನ್ ಬರುತ್ತೆ. ಸ್ವಲ್ಪ ವೆದರ್ ಕೂಲಾಗಿದ್ದರೆ ಚೆನ್ನಾಗಿರ್ತಿತ್ತು. ಇಲ್ಲೂ ಇನ್ನೂ ಬಿಸಿಲು ಹೊಡಿತಾ ಇದೆ. ಡೆಸ್ಟಿನೇಷನ್ಗೆ ಹೋದ್ಮೇಲೆ ಇದೇ ಥರ ಬಿಸಿಲಿದ್ರೆ ಸ್ವಲ್ಪ ಕಷ್ಟ. ಆಚೆ ಹೋಗೋದು, ಸಂಜೆ ಹೋಗೋದು ಪ್ಲಾನ್ ಮಾಡ್ಕೋಬೇಕು. ಟೀ ಎಸ್ಟೇಟ್ಸ್ ಎಲ್ಲ ಸಿಗೋದಕ್ಕೆ ಇನ್ನೂ ಮುಂದೆ ಹೋಗ್ಬೇಕೇನೋ ಅನಿಸುತ್ತೆ. ಇನ್ನು 50 ಕಿಲೋಮೀಟರ್ಸ್ ಇದೆ. ನೋಡೋಣ ಮುಂದೆ ಎಲ್ಲರೂ ಸಿಗತ್ತೇನೋ. Five out of 17. 6 out of 17. दिख रहा ಚೆಕ್ ಪೋಸ್ಟ್ ಇತ್ತು ಅಲ್ಲಿಂದ ಪೊಲೀಸ್ ಪಾಪ ಒಳ್ಳೆ ಮನುಷ್ಯ ನನ್ನ ಪಾಟ್ ನೋಡೋಕ್ಕಾಗದೆ ಹೋಗಿ ಹೋಗಿ ಅಂತ ಕಳಿಸ್ಬಿಟ್ಟ. ಪಾಪ ಒಳ್ಳೆಯವರು. ಇನ್ನೊಂದು ಚೆಕ್ ಪೋಸ್ಟ್ ಇದೆ.
बैंगलोर सर, बैंगलोर बैंगलोर। बैंगलोर हाँ अभी मुन्नार जा रहा है। हाँ। पिक्चर लेके कुछ है? नहीं नहीं कुछ नहीं। ಥ್ಯಾಂಕ್ ಯು ಸರ್. ಓಕೆ, ತಮಿಳ್ನಾಡು ಪೊಲೀಸ್ ಕಡೆಯಿಂದನೂ ಚೆಕ್ ಸಿಕ್ತು, ಕೇರಳ ಪೊಲೀಸ್ ಕಡೆಯಿಂದನೂ ಚೆಕ್ ಸಿಕ್ತು. ಇನ್ನೆಲ್ಲೂ ಇಲ್ಲ, ಡೈರೆಕ್ಟ್ ಮುನ್ನಾರ್. ಗ್ಯಾಪಲ್ಲಿ ಚಾರ್ಜ್ ಖಾಲಿ ಆಗೋಯ್ತು. ಬ್ಯಾಟ್ರಿ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸದ್ಯಕ್ಕೆ ಇನ್ನೂ 36 ಕಿಲೋಮೀಟ್ರ್ ಇದೆ, 52 ನಿಮಿಷ ತೋರಿಸ್ತಾ ಇದೆ. ಟೈಮ್ ಈಗ ಆಲ್ರೆಡಿ 12:30 ಆಗಿದೆ. ಸೊ 1 o'clock ಅಷ್ಟರಲ್ಲಿ ರೀಚ್ ಆಗ್ತೀರಿ ಅಂದ್ಕೊಂಡಿದ್ವಿ. ಮೋಸ್ಟ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬೋದು ಅನಿಸುತ್ತೆ. ಪ್ಲಸ್ ಇದು ಇನ್ನೊಂದು ಸ್ವಲ್ಪ ಮುಂದೆ ಟೀ ಪ್ಲಾಂಟೇಶನ್ ಏನಾದ್ರು ಸಿಕ್ಕರೆ ಅಲ್ಲೊಂದು 10-15 ಮಿನಿಟ್ಸ್ ನಿಲ್ಲಿಸ್ಬೇಕಾಗತ್ತೆ. ಹೈಟ್ಗೆ ಕಿವಿ ಎಲ್ಲ ಬ್ಲಾಕ್ ಆಗಿಬಿಟ್ಟಿದೆ. ಸ್ವಲ್ಪ ತಣ್ಣ ಗಾಳಿ ಬರ್ತಿದೆ, ಈಗ ಸ್ಟಾರ್ಟ್ ಆಯಿತು. ಸೊ ಮುನ್ನಾರ್ಗೆ ಅಲ್ಲಿ ಸ್ಟ್ರೈಟ್ ಹೋಗಬೇಕಿತ್ತು, ಮೇನ್ ಮುನ್ನಾರ್ ಸಿಟಿಗೆ. ಸೊ ನಾವು ಮುನ್ನಾರ್ ಸಿಟಿಯಿಂದ ಆಚೆ ರೂಮ್ ಮಾಡೋದ್ರಿಂದ ಈ ರೂಟ್ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ನಾವು ರೂಮ್ ಮಾಡೋದು ಬಂದ್ಬಿಟ್ಟು ಚಿತ್ತಿರಪುರಂ ಅಂತ ಯಾವುದೋ ಒಂದು ಏರಿಯಾ ಮುನ್ನಾರಲ್ಲಿ, ಮಣಸಾಯಿ ಮುನ್ನಾರ್ ಹತ್ರ. ಎಂಟರ್ ಆಗಿದ್ದೆ, ಫುಲ್ ಟೀ ಪ್ಲಾಂಟೇಶನ್ ಸ್ಟಾರ್ಟ್ ಆಯಿತು. ಸ್ವಲ್ಪ ವೆದರ್ ಕೂಲಾಗಿದ್ದಿದ್ರೆ ಸಕ್ಕತ್ತಾಗಿರ್ತಿತ್ತು.